ಅವಳು ಬರಲ್ಲ. ಯಾಕೆ ಅಂದ್ರೆ ಅವಳು ಪ್ರೆಗ್ನೆಂಟೇ ಅಲ್ಲ. ನನಗೆ ಈ ವಿಚಾರ ಹೇಗ್ ಗೊತ್ತಾಯ್ತು ಅಂದ್ರೆ ಏನ್ ಬೇಬಿ ಕರೆದಿದ್ದು? ಮಾಮ್, ಇನ್ನೂ ಕೋಪ ಹೋಗಿಲ್ವಾ? ಕೋಪ ಹೋಗುವಂತ ತಪ್ಪ ನೀನ್ ಮಾಡಿರೋದು. ಇದನ್ನೆಲ್ಲ ಬಯಸಿ ಮಾಡ್ಕೊಂಡಿದ್ಯಾ ಅಂತ ಹಲ್ ಕಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇದ್ರಲ್ಲಿ ತಪ್ಪಾಗಿದ್ರು ನನ್ ಬಯಸಿದ್ದು ನಂದಾಗ್ತಿದೆ ಅಲ್ಲ ಮಾಮ್. ಆದ್ರೂ ಬೇಬಿ, ನೀನ್ ತಪ್ಪು ಮಾಡಿದ್ಯಾ ಅಂತ ನನ್ ಮನ್ಸು ಒಪ್ತಿಲ್ಲ ಕಣೆ. ನೀನ್ ತೋರಿಸ್ತಿರೋ ರಿಪೋರ್ಟ್ ನೋಡಿ ಇದನ್ನೆಲ್ಲ ನಂಬೋ ಪರಿಸ್ಥಿತಿ ಬಂದಿದೆ ಅಷ್ಟೇ. ಹೋಗ್ಲಿ ಬಿಡು, ಯಾವುದನ್ನು ಹಿಂದಕ್ಕೆ ಹೋಗಿ ಸರಿ ಮಾಡೋದಕ್ಕಾಗೋದಿಲ್ಲ. ಸರಿ, ಯಾಕೆ ನನ್ನನ್ನು ಕರೆದಿದ್ದು? ಮಾಮ್, ದೇವಸ್ಥಾನದಲ್ಲಿ ಮದ್ವೆ ಆಗ್ತಿರೋದನ್ನ ನೀನ್ ತಪ್ಪಿಸ್ತೀಯಾ? ಏನು, ಮದ್ವೆನ ತಪ್ಪಿಸ್ಬೇಕಾ? ಮದ್ವೆ ಅಲ್ಲ, ಲೊಕೇಶನ್. ಯಾಕೆ? ಅದು ನಾನು ಬರೋ ಹಾಗಿಲ್ಲ, ಅದಕ್ಕೆ. ಅಂದ್ರೆ ದೇವಸ್ಥಾನದಲ್ಲಿ ತುಂಬಾ ಮೆಟ್ಲಿರುತ್ತೆ, ಹತ್ತದಿಕ್ಕಾಗೋದಿಲ್ಲ. ಮತ್ತೆ ಡಾಕ್ಟರ್ ಕೂಡ ಅಷ್ಟೊಂದು ಮೆಟ್ಲು ಹತ್ತಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಮನೇಲೆ ಮದ್ವೆ ಪ್ಲಾನ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಇದನ್ನಾಗ್ಲೇ ನಿಮ್ಮ ಅತ್ತೆ ಹತ್ರ ಹೇಳ್ಬೇಕಾಗಿತ್ತಲ್ವಾ? ಆ ಗಲಾಟೆಯಲ್ಲಿ ನನ್ನ ವಿರಾಟ್ ಮದ್ವೆ ಅಂತ ಕೇಳಿದ್ದೆ ನಂಬೋದಿಕ್ಕಾಗ್ಲಿಲ್ಲ. ಇದೆಲ್ಲ ಹೇಗ್ ನೆನ್ಪಾಗತ್ತೆ ಮಾಮ್? ಈಗ ನಾನು ಹೋಗಿ ಕೇಳಿದ್ರೆ ನಿಮ್ಮತ್ತೆ ಏನ್ ಹೇಳ್ತಾರೋ ಏನೋ ನನ್ಗಂತೂ ಗೊತ್ತಿಲ್ಲ. ಈ ಮದ್ವೆ ನಿಲ್ಸೋದಕ್ಕೆ ಅಂತ ಮೊದ್ಲೇ ಆ ವಿರಾಟು ಮತ್ತೆ ಸಿಂಧು ಸಣ್ಣ ಸಣ್ಣ ವಿಚಾರಕ್ಕೂ ಕಾಯ್ತಾ ಇರ್ತಾರೆ. ಈಗ ಇದನ್ನು ಹೋಗಿ ಹೇಳಿದ್ರೆ ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಕಣೆ. ಬೇಬಿ, ಏನಾಯ್ತು? ಹುಷಾರಾಗಿದ್ಯಾ? ಮಾಮ್, ಸ್ವಲ್ಪ ಜೀರಿಗೆ ಕಷಾಯ ಮಾಡ್ಕೊಂಡು ಬರ್ತೀಯಾ? ಹಾ, ತಗೊಂಡ್ ಬರ್ತೀನಿ. ಏನು, ಜೀರಿಗೆ ಕಷಾಯನಾ? ನಿಜ ಹೇಳು ಬೇಬಿ, ನೀನ್ ಪ್ರೆಗ್ನೆಂಟಾ? ಮಾಮ್, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ ಬೇಬಿ. ನೀನು ಮುಖದಲ್ಲಿ ಯಾವುದೇ ಬದಲಾವಣೆ ಕಾಣಿಸ್ತಾ ಇಲ್ಲ. ನೀನ್ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ದೆ ಹೀಗೆ ಜೀರಿಗೆ ಕಷಾಯ ಮಾಡಿಸ್ಕೊತಾ ಇದ್ದೆ. ಈಗ್ಲೂ ಅದನ್ನೇ ಮಾಡಿಸ್ಕೊತಾ ಇದೆಯಾ ಅಂದ್ರೆ ಇಲ್ಲ ಮಾಮ್, ಇಲ್ಲ, ನಾನು ಪ್ರೆಗ್ನೆಂಟೇ. ಅದಕ್ಕೆ ಸಾಕ್ಷಿ ಈ ರಿಪೋರ್ಟ್. ಈ ರಿಪೋರ್ಟ್ನ ಬೇರೆ ಯಾರಿಗಾದ್ರೂ ತೋರಿಸು ನಂಬ್ತಾರೆ, ನೀನ್ ನಮ್ಮನೆಗಲ್ಲ. ಇಲ್ಲ ಮಾಮ್, ನಾನು ವಿರಾಟ್ ಮಗುಗೆ ತಾಯಿ ಆಗ್ತಿದ್ದೀನಿ. ಹಾಗಿದ್ರೆ ಇದೇನೆ? ಇದಕ್ಕೆ ತಾನೇ ನೀನ್ ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳ್ತಾ ಇರೋದು? ಮಾಮ್, ಅದು ನಿಜ ತಾನೆ? ನೀನ್ ಪ್ರೆಗ್ನೆಂಟ್ ಅಲ್ಲ ತಾನೆ? ಹೇಳು ಬೇಬಿ, ನನ್ ಮಗಳು ಯಾವ ತಪ್ಪು ಮಾಡಿಲ್ಲ ಅಂತ ನಾನ್ ಖುಷಿ ಪಡ್ತೀನಿ. ಬಾಯ್ ಬಿಟ್ಟು ಮಾತಾಡು ಬೇಬಿ.